ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಪ್ರೆಷರ್ ಕುಕ್ಕರ್ನಲ್ಲಿ ಅತ್ಯಂತ ಸುಲಭವಾಗಿ ಕಡಿಮೆ ಮಸಾಲದಿಂದ ತಯಾರಿಸಿರುವ ಆಲೂ ಮಟರ್ ರೆಸಿಪಿ ಇದು. ಚಪಾತಿ ಪೂರಿ ಜೊತೆ ಇದೊಂದು ಒಳ್ಳೆಯ ಕಾಂಬಿನೇಷನ್, ಹಾಗೆ ಬ್ಯಾಚುಲರ್ ಫ್ರೆಂಡ್ಲಿ ಆದ ರೆಸಿಪಿ ಕೂಡ ಹೌದು. ಬನ್ನಿ ಹೇಗೆ ಮಾಡಿದೆ ನೋಡೋಣ. ಮೊದಲಿಗೆ ಮಿಕ್ಸರ್ ಜಾರ್ ತಗೊಂಡು ಮಧ್ಯಮ ಗಾತ್ರದ 3 ಟೊಮೆಟೊವನ್ನು ಈ ರೀತಿ ದಪ್ಪವಾಗಿ ಕಟ್ ಮಾಡಿಕೊಂಡು ಹಾಕಿ, ನಂತರ 1 ಇಂಚು ಶುಂಠಿ ಹಾಗೂ 4 ಎಸಳು ಬೆಳ್ಳುಳ್ಳಿ ಹಾಕಿ, ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸನ್ನು ಸೇರಿಸಿಕೊಳ್ಳಿ. 2 ಹಾಕಿದ್ದೇನೆ ನಾನಿಲ್ಲಿ. ಲಿಡ್ ಕ್ಲೋಸ್ ಮಾಡಿ ನೀರು ಸೇರಿಸದೆ ನುಣ್ಣಗೆ ರುಬ್ಬಿದ್ರೆ ಟೊಮೆಟೊ ಪ್ಯೂರಿ ರೆಡಿ ಆಗುತ್ತೆ. ಇದನ್ನು ಬದಿಯಲ್ಲಿಟ್ಟು ಪ್ರೆಷರ್ ಕುಕ್ಕರ್ ಬಿಸಿಯಾದ್ಮೇಲೆ 3 ಚಮಚ ಆಗುವಷ್ಟು ಎಣ್ಣೆ ಹಾಕಿ, ಅರ್ಧ ಚಮಚ ಜೀರಿಗೆ ಸೇರಿಸಿ ಮೊದಲಿಗೆ ಜೀರಿಗೆಯನ್ನು ಹುರ್ಕೊಂಡಾದ್ಮೇಲೆ ಚಿಕ್ಕದಾಗಿ ಕಟ್ ಮಾಡಿದ 2 ಈರುಳ್ಳಿಯನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಅರಶಿನ ಪುಡಿ ಹಾಕಿ ಈರುಳ್ಳಿಯನ್ನು 1-2 ನಿಮಿಷ ಬಾಡಿಸಬೇಕು. ಈರುಳ್ಳಿ ಬಾಡಿಸ್ಕೊಂಡಾದ್ಮೇಲೆ ರುಬ್ಬಿರುವಂತಹ ಟೊಮೆಟೊ ಪೇಸ್ಟ್ ಏನಿದೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊದ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಬಾಡಿಸಬೇಕು. ಅಂದರೆ 3-4 ನಿಮಿಷ ಬೇಕಾಗತ್ತೆ. ಇನ್ನು ಈ ರೀತಿ ದೊಡ್ಡದಾಗಿ ಕಟ್ ಮಾಡಿರುವ 4 ಆಲೂಗಡ್ಡೆಯನ್ನು ಹಾಕಿ 1 ಕಪ್ ಹಸಿ ಬಟಾಣಿಯನ್ನು ಸೇರಿಸಿಕೊಂಡು ಇದನ್ನು ಸಹ ಚೆನ್ನಾಗಿ 1-2 ನಿಮಿಷಗಳ ಕಾಲ ಹುರಿಬೇಕು. ಇಲ್ಲಿ ನಾನು 1 ಚಮಚ ಧನಿಯಾ ಪುಡಿಯನ್ನು ಸೇರಿಸಿಕೊಂಡೆ. ನಿಮಗೆ ಗ್ರೇವಿ ಯಾವ ಹದಕ್ಕೆ ಬೇಕು ಅದಕ್ಕನುಗುಣವಾಗಿ ನೀರನ್ನು ಸೇರಿಸ್ಕೊಳ್ಳಿ. ನಾನು 2 ಕಪ್ ನೀರು ಹಾಕ್ಕೊಂಡೆ. ಈಗ ಹದ ಸ್ವಲ್ಪ ತಿಳುವಂತ ಅನಿಸಿದ್ರೂ ಕೂಡ ಆಲೂಗಡ್ಡೆ ಹಾಕಿದ್ರಿಂದ ಬೆಂದಾಗ ಹದ ಮುಂದೆ ದಪ್ಪ ಆಗತ್ತೆ. ಕೊನೆಯಲ್ಲಿ 2 ಚಮಚ ಆಗುವಷ್ಟು ಗರಂ ಮಸಾಲೆಯನ್ನು ಸೇರಿಸಿ 1 ಕುದಿ ಬಂದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಸಿಲ್ ಹಾಕಿ ಬೇಯಿಸಿ, ಪ್ರೆಷರ್ ಪೂರ್ತಿ ಇಳಿದ ನಂತರ ಓಪನ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ಸುಲಭದಲ್ಲಿ ತಯಾರಿಸಿದ ಸೀಸನಲ್ ಸ್ಪೆಷಲ್ ಆಲೂ ಮಟರ್ ರೆಡಿ ಆಗತ್ತೆ. ಚಪಾತಿ ಪೂರಿ ಜೊತೆ ಚೆನ್ನಾಗಾಗತ್ತೆ. ಟ್ರೈ ಮಾಡಿ ನೋಡಿ, ಇಷ್ಟ ಆಗತ್ತೆ. ಇವತ್ತಿನ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಆಯ್ತಾ. ಹಾಗೆ ಇನ್ನೂ ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.